ಚಾಯ್ಸ್ಗಳು ಬಿ ಜೆ ಪಿಗೆ ಹೆಚ್ಚಿದ್ದಾವೆ. ಆದರೆ ಒಂದಾದ್ರೆ ಮಾತ್ರ ಅಣ್ಣ ತಮ್ಮ ಇಬ್ಬರು ಒಂದಾಗಬೇಕು. ನಿಮ್ಗೆ ಗೊತ್ತದ ವೀರಣ್ಣ ಚರಂತಿಮಠ ಮತ್ತು ಮಲ್ಲಿಕಾರ್ಜುನ ಚರಂತಿಮಠ ಒಂದಾಗ್ತಾರ, ಬಿ ಜೆ ಪಿ ಇಬ್ಬರು ಒಂದು ಮಾಡ್ತದ. ಅದೇ ಕಾಲಕ್ಕೆ ಪಿ ಎಚ್ ಪೂಜಾರ್ ಅವರು ಇವ್ರ ಜೊತೆಗೆ ಕೂಡ್ತಾರ. ಇವೆಲ್ಲ ಅಲ್ಲಿ ಪ್ರಶ್ನೆ ಬಿ ಜೆ ಪಿ ಮಾತ್ರ ಪ್ರಯತ್ನ ನಡೆಸೋದು. ಯಾಕಂದ್ರೆ ಈಗ ಬಿ ಜೆ ಪಿಗೆ ಎಟ್ ಎನಿ ಕಾಸ್ಟ್ ಗೆಲ್ಲಲೇಬೇಕಾಗಿದೆ. 2028ಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಒಂದು ವೀಳ್ಳಿಯನ್ನು ಇಡಬೇಕಾಗಿದೆ ಇದು ಕಾಂಗ್ರೆಸ್ಗೆ. ಅದಕ್ಕಾಗಿ ಬಿ ಜೆ ಪಿ ಎಲ್ಲೆಲ್ಲೂ ಪ್ರಯತ್ನ. ಮತ್ತು ಇದರಲ್ಲೇ ತ್ಯಾಗ ಯಾರು ಮಾಡೋರು? ವೀರಣ್ಣ ಅವ್ರು ಮಾಡ್ತಾರೋ ಮಲ್ಲಿಕಾರ್ಜುನ ಅವ್ರು ಮಾಡ್ತಾರೋ, ಅವ್ರಿಬ್ಬರು ಬಿಟ್ಟಂಥ ವಿಷಯ. ಯಾಕಂತಂದ್ರೆ ಈಗಾಗಲೇ ಶಾಸಕರಾದವರು ಮಾಡಿದವರು, ವೀರಣ್ಣ ಚರಂತಿಮಠರು ಬಾಗಲಕೋಟೆಯಲ್ಲಿ ದೊಡ್ಡ ಹೆಸರು ಮಾಡ್ಕೊಂಡಂಥವ್ರು, ಬಾಗಲಕೋಟೆಯನ್ನು ಬಿ ಜೆ ಪಿ ಮೈ ಮಾಡಿದವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಒಳ್ಳೆ ಸಂಸ್ಥೆಗಳು ಕಟ್ಕೊಂಡು, ಶಿಕ್ಷಣ ಸಂಸ್ಥೆ ಕಟ್ಕೊಂಡು ಒಂದು ಒಳ್ಳೆ ಹೆಸರನ್ನು ಪಡ್ಕೊಂಡಂಥವ್ರು ಇದ್ದಾರೆ. ಅದೇ ಕಾಲಕ್ಕೆ ತಪ್ಪು ಒಪ್ಪಿಡಿದ್ರು ಮತ್ತು ಬೇರೆ. ಆದರೆ ಲಾಸ್ಟ್ ಟೈಮ್ ಏನಾಗ್ಬಿಟ್ಟಿದಪ್ಪ ಅಂದರೆ ಇವ್ರ ಸಹೋದರ ಮಲ್ಲಿಕಾರ್ಜುನ ಉಳಿತಿದ್ದಕ್ಕಾಗೆ ಒಂದು 50,000 ಹೋಟ್ಲಿ ಬಿದ್ದರು, ಕಡಿಮೆ ಅಂತರಲ್ಲಿ ಸೋತರು ವೀರಣ್ಣ ಚರಂತಿಮಠ. ಈ ಸಲ ಅವರಿಬ್ಬರು ಒಂದಾದ್ರೆ ಈ ಮೇಟಿ ಅವ್ರ ಕಡೆ ಯಾರೋ ನಿಂತರೂ ಗೆಲ್ಬೋದು ಅನ್ನೋಂಥ ಒಂದು ದೂರದ ಆಸೆ ಬಿ ಜೆ ಪಿಗೆ. ಅದಕ್ಕಾಗಿ ಹೊಂದಾಣಿಕೆ ಆಗ್ತಾರೆ ಇಬ್ಬರು ಅನ್ನುವಂಥದ್ದು. ಅದನ್ನು ಮಾತ್ರ ಪ್ರಯತ್ನ ಬಿ ಜೆ ಪಿ ಮಾಡ್ಲಿಕ್ಕೆ. ಕಾರಣ ಅಂದ್ರೆ ಹೇಳಿದ್ದಾರೆ ಈಗ ಆಲ್ರೆಡಿ 2022 ಚುನಾವಣೆ ಈಗ ಚಾಲೆಂಜ್ ಆಗ್ಯದ ಬಿ ಜೆ ಪಿ ಮುಂದೆ. ಯಾಕಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು